ಮತದಾರ ಪಟ್ಟಿಯನ್ನ ಶುದ್ಧೀಕರಣ ಮಾಡತಕ್ಕಂಥದ್ದು ಭಾರತ ಚುನಾವಣಾ ಆಯೋಗದ ಮುಖ್ಯವಾದ ಉದ್ದೇಶ. ಎರಡೆರಡು ಕಡೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನು ಸೇರಿಸಿದ್ರೆ RP ಆಕ್ಟ್ ಪ್ರಕಾರ, ಜನತಾ ಪ್ರಾತಿನಿಧ್ಯ ಕಾಯ್ದೆ ಪ್ರಕಾರ 1 ವರ್ಷ ಜೈಲು ಶಿಕ್ಷೆ, ದಂಡ 2 ಆಗ್ಬಹುದು. ನಂದು ಓಟು ಇಡೀ ದೇಶದಲ್ಲಿ 1 ವಿಧಾನಸಭಾ ಕ್ಷೇತ್ರ ಇಲ್ಲ 1 ಸಂಸದೀಯ ಕ್ಷೇತ್ರದಲ್ಲಿ ಮಾತ್ರ ಇರ್ತದೆ ಅಂತ ಹೇಳ್ಬಿಟ್ಟು ನಾನು ಒಪ್ಪಿ ಸಹಿಯನ್ನ ಹಾಕಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದನ್ನ ಶಿರಾ ವಿಧಾನಸಭಾ ಕ್ಷೇತ್ರ 136. ನಾನು ರುದ್ರೇಶ್ ಕೆ ಅಂತ ಪೌರಾಯುಕ್ತರು ಹಾಗೂ ಮತದಾರರ ನೋಂದಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಏನು 30ನೇ ತಾರೀಕಿಂದ, ಕಳೆದ ತಿಂಗಳು 30/6/2026ರಿಂದ ಈ ತಿಂಗಳು 29/7/2026 ತನಕ 1 ತಿಂಗಳ ಕಾಲ ನಾವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಅದರಂತೆ ನಾವು ಶಿರಾ ಟೌನ್ನಲ್ಲಿ ಈ ದಿನ ಬೂತ್ ನಂಬರ್ 144 ಅಲ್ಲಿ ಒಂದು ಮನೆ ಭೇಟಿ ನೀಡಿಬಿಟ್ಟು ಈ ಫಾರ್ಮನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ಫಾರ್ಮು ಇನ್ಯುಮರೇಷನ್ ಫಾರ್ಮ್ ಅಂತ, ಇದನ್ನು ನಾವು ಕನ್ನಡದಲ್ಲಿ ಗಣತಿ ನಮೂನೆ ಅಂತ ಕರಿತೀವಿ. ಈ ಗಣತಿ ನಮೂನೆಯನ್ನು 2025 ವೋಟರ್ ಲಿಸ್ಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ನಾವು ಬೂತ್ ಲೆವೆಲ್ ಆಫೀಸರ್ BLO ಮೂಲಕ ನಾವು ಅವರಿಗೆ ಮನೆಗೆ ತಲುಪಿಸ್ತಾ ಇದ್ದೀವಿ. ಇದರ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದರೆ, ಮತದಾರ ಪಟ್ಟಿಯನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು ಭಾರತ ಚುನಾವಣಾ ಆಯೋಗದ ಮುಖ್ಯವಾದ ಉದ್ದೇಶ. ಅಂದರೆ ಅರ್ಹ ಮತದಾರರು ಮತದಾರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಇರಬೇಕು, ಅನರ್ಹ ಮತದಾರರು ಕಡ್ಡಾಯವಾಗಿ ಮತದಾರ ಪಟ್ಟಿಯಿಂದ ಹೊರಗುಳಿಬೇಕು. ಇದು ಒಂದು ದೋಷ ಪೂರಿತವಾದಂತಹ ಮತದಾರ ಪಟ್ಟಿಯಿಂದ ನಾವು ಎಲ್ಲರನ್ನೂ ವಿಮುಕ್ತಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಮತದಾರ ಪಟ್ಟಿ ತುಂಬ ಚೆನ್ನಾಗಿ ಇರಬೇಕು, ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಇರಬೇಕು. 18 ವರ್ಷ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಮತದಾರ ಪಟ್ಟಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಭಾರತ ಚುನಾವಣಾ ಆಯೋಗದ ಒಂದು ಬಯಕೆ, ಒಂದು ಉದ್ದೇಶ. ಪ್ರತಿ ಮತಗಟ್ಟೆಗೆ ಬೂತ್ ಲೆವೆಲ್ ಆಫೀಸರ್ ಅಂತ ಇದ್ದಾರೆ. ಅವರು ಈ ಥರ ಗಣತಿ ನಮೂನೆಯನ್ನು ಪ್ರತಿ ವೋಟರ್ಸ್ಗೂ ಕೊಡ್ತಾರೆ. ಒಂದು ಮನೆಯಲ್ಲಿ ಎಷ್ಟು ವೋಟ್ ಇದೆ ಅಷ್ಟು ಒಬ್ಬರಿಗೆ 2 ಫಾರಮ್ನಂತೆ, 5 ಜನ ವೋಟರ್ಸ್ ಇದ್ದರೆ 10 ಫಾರಮ್ಗಳನ್ನು ಕೊಡ್ತಾರೆ. ಈ ಫಾರಮಲ್ಲಿ ಏನೇನು ಇರ್ತದೆ ಅಂತ, ಇದರಲ್ಲಿ ಪ್ರಿಂಟೆಡ್ ಮಾಹಿತಿ ಇರುತ್ತೆ. ಈಗ ಈ ಮತದಾರ ಹೆಸರು ಲಿಂಗಮ್ಮ ಅಂತ, ಅವ್ರದ್ದು ಗುರುತಿನ ಚೀಟಿ ಸಂಖ್ಯೆ ನಂಬರ್ ಇದೆ, ಮನೆ ವಿಳಾಸ ಇದೆ, ಆಮೇಲೆ ಅವ್ರ ಕ್ರಮ ಸಂಖ್ಯೆ ಇದೆ ವೋಟ್ರಲ್ಲಿ. ನೆಕ್ಸ್ಟು ಅವರು ಯಾವ ಮತಗಟ್ಟೆಯಲ್ಲಿ ವೋಟ್ ಹಾಕ್ತಾರೆ ಅದು ಮಾಹಿತಿ ಇದೆ. ಆಮೇಲೆ ಅವ್ರದ್ದು ಭಾವಚಿತ್ರನೂ ನಾವು ಕೊಟ್ಟಿರ್ತೀವಿ. ಈ ಭಾವಚಿತ್ರ ಈಗ ಸರಿಯಾಗಿ ಇಲ್ಲ ಅಂತಂದರೆ, ಮಸ್ಕು ಆಗಿದ್ರೆ ಹೊಸದಾದಂತಹ ಒಂದು ಭಾವಚಿತ್ರವನ್ನು ನೀವು ಕಲರ್ ಫೋಟೋವನ್ನು BLO ಆಗಿ ಇದಕ್ಕೆ ಅಂಟಾಕ್ಬಿಟ್ಟು ಕೊಡಬೇಕು. ಇಲ್ಲಿ ಎಡಭಾಗದಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಮತದಾರ ವಿವರಗಳು ಅಂತಿದೆ. ಇದ್ರ ಮುಖ್ಯ ಉದ್ದೇಶ ಅಂತಂದರೆ, ಈ ಹಿಂದೆ 2002ರ ಮತದಾರ ಪಟ್ಟಿಯಲ್ಲಿ ತಮ್ಮ ಮಾಹಿತಿ ಇತ್ತು ಅಂತಂದರೆ ಅದನ್ನು ಎಡಭಾಗದಲ್ಲಿ ಬರಿಬೇಕು. ಇಲ್ಲಿ ಅಂದರೆ 1987ಕ್ಕಿಂತ ಹಿಂದೆ ಜನಿಸಿದರೆ ಅವರು ಈ ಎಡಭಾಗದಲ್ಲಿ ಕಾಲಮಲ್ಲಿ ಬರಿಬೇಕು. ಅವರು ಮತದಾರ ಹೆಸರು ಬರೆದು, ಅವ್ರ ಸಂಬಂಧಿ ಹೆಸರು ಏನಿದೆ ಬರೆದು, ಅವ್ರದ್ದು ಗುರುತಿನ ಚೀಟಿ ಸಂಖ್ಯೆ ಹಾಕಬೇಕು. ಆಮೇಲೆ ಯಾವ ಜಿಲ್ಲೆ, ಯಾವ ರಾಜ್ಯ, ಯಾವ ವಿಧಾನಸಭೆ ಕ್ಷೇತ್ರದಲ್ಲಿದ್ದರೂ ಅದನ್ನು ಬರಿಬೇಕು. ಇಲ್ಲಿ ಬಲಭಾಗದಲ್ಲಿ ಏನು ಬರಿಬೇಕಪ್ಪ ಅಂದರೆ, 2002 ವೋಟರ್ ಲಿಸ್ಟಲ್ಲಿ ಇಲ್ಲ, ನಂದು 2002 ವೋಟರ್ ಇಲ್ಲ, 1987 ನಂತರ ನಾನು ಜನಿಸಿದ್ದೀನಿ ಅಂತಂದರೆ ಇಲ್ಲಿ ಬರೆಯೋ ಆಗಿಲ್ಲ. ಇಲ್ಲಿ ಮಾತ್ರ ಬರಿಬೇಕು. ಇಲ್ಲಿ ಅಂತಂದರೆ ಪ್ರಿಂಟೆಡ್ ವೋಟರ್ಸ್ ಲಿಸ್ಟ್ ಇರುತ್ತೆ, ಅದಕ್ಕೆ ಅವ್ರದ್ದು ತಂದೆದು ಅಥವಾ ತಾಯಿದು ಡೀಟೇಲ್ಸನ್ನು ಬರಿತಾ ಹೋಗ್ಬೇಕು. ಇಲ್ಲಿ ಅಷ್ಟೇ, ಸಿಂಪಲ್ಲು. ಇಲ್ಲಿ ಕೆಳಭಾಗದಲ್ಲಿ ಅವ್ರದ್ದು ಆಧಾರ್ ನಂಬರ್ ಬರಿಬೇಕು, ಮೊಬೈಲ್ ನಂಬರ್ ಬರಿಬೇಕು, ನೆಕ್ಸ್ಟು ಡೇಟ್ ಆಫ್ ಬರ್ತ್ ಬರಿಬೇಕು, ಅವ್ರ ತಂದೆದು ತಾಯಿದು, ಮತ್ತು ಮದುವೆ ಆಗಿದ್ರೆ ಹೆಂಡತಿ ತಪ್ಪಿದರೆ ಗಂಡಂದು ID ಕಾರ್ಡ್ ನಂಬರ್ ಹಾಕಿ ಸಂಬಂಧ ಬರಿಬೇಕು. ಇಲ್ಲಿ ಕೆಳಗಡೆ ಸಿಗ್ನೇಚರ್ ಹಾಕಬೇಕು. ಮುಖ್ಯವಾಗಿ ನಾವು ಏನು ಭಾರತ ಚುನಾವಣಾ ಆಯೋಗ ಏನು ಮಾಡಿದ್ಯಪ್ಪ ಅಂತಂದರೆ, ಮುಖ್ಯವಾಗಿ 3 ನಿರ್ದೇಶನ ಕೊಟ್ಟಿದೆ ಕೆಳಗೆ. ನಂದು ಓಟು ಇಡೀ ದೇಶದಲ್ಲಿ 1 ವಿಧಾನಸಭಾ ಕ್ಷೇತ್ರ ಇಲ್ಲ 1 ಸಂಸದೀಯ ಕ್ಷೇತ್ರದಲ್ಲಿ ಮಾತ್ರ ಇರ್ತದೆ ಅಂತ ಹೇಳ್ಬಿಟ್ಟು ನಾನು ಒಪ್ಪಿ ಸಹಿಯನ್ನು ಹಾಕಿದ್ದೇನೆ ಅಂತೇಳಿ ವಾಗ್ದಾನವನ್ನು ಮಾಡಿರ್ತೀರಾ, ನೀವೆಲ್ಲರೂ ಸಹಿ ಮಾಡಿ ಕೊಟ್ಟಿರ್ತೀರಾ. ಅದನ್ನು ಮೀರಿ ಎರಡೆರಡು ಕಡೆ ವೋಟರ್ ಲಿಸ್ಟಲ್ಲಿ ಹೆಸರನ್ನು ಸೇರಿಸಿದರೆ RP ಆಕ್ಟ್ ಪ್ರಕಾರ, ಜನತಾ ಪ್ರಾತಿನಿಧ್ಯ ಕಾಯ್ದೆ ಪ್ರಕಾರ 1 ವರ್ಷ ಜೈಲು ಶಿಕ್ಷೆ, ದಂಡ 2 ಆಗ್ಬೋದು. ಇದನ್ನು ದಯಮಾಡಿ ಎಲ್ಲ ಮತದಾರರು ತಿಳ್ಕೊಳ್ಳಿ. ಇಡೀ
ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿರ್ಬೋದು ಒಂದು ಹತ್ರ ಮಾತ್ರ ತಮ್ಮ ವೋಟಿಂಗ್ ಪವರ್ ಇರಬೇಕು ಅಂತಕ್ಕಂಥದ್ದು ಚುನಾವಣಾ ಆಯೋಗದ ಒಂದು ಉದ್ದೇಶ. ಇದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು BLO ಅವರು ಸಿಗ್ನೇಚರ್ ಮಾಡಿ ಒಂದು ಕಾಪಿನ ಮತದಾರರಿಗೆ ಕೊಡ್ತಾರೆ. ಒಂದು ಕಾಪಿನ ಅವರು ಮತದಾರರು BLO ಕೊಡಬೇಕು. ಅದು ಇಂಪಾರ್ಟೆಂಟು. ಎಲ್ಲರೂ ಸಹಿತ ಸಾಕ್ಷರರೇ ಇರಲ್ಲ ಮತದಾರರು. ಅವ್ರ ಮನೇಲಿ ಯಾರಾದರೂ ಓದಿರ್ತಕ್ಕಂಥವ್ರು ಸಾಕ್ಷರಿದ್ರೆ ಅವರು ಫಿಲಪ್ ಮಾಡಿ ಕೊಡ್ಬೋದು, ಸರಿನಾ? ಇಲ್ಲ ಅಂತಂದರೆ ಅವ್ರಿಗೆ ಇರ್ತಕ್ಕಂಥ ಮಾಹಿತಿಯ ಜೊತೆಗೆ BLO ಕಾಂಟ್ಯಾಕ್ಟ್ ಮಾಡಿ. BLO ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇನೆ ಎಲ್ಲ ಮಾಹಿತಿಯನ್ನು ತೊಗೊಂಡು ಡಿಜಿಟೈಸೇಷನ್ ಮಾಡ್ಕೊತಾರೆ. ಮೊಬೈಲ್ ಆ್ಯಪ್ ಇದೆ, ಆ್ಯಪಲ್ಲಿ ಅವರು ಡಿಜಿಟೈಸೇಷನ್ ಮಾಡ್ಕೊಂಡು ನಿಮ್ಮ SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ. ಈಗ ನಾವು 5ನೇ ದಿವಸ, ಇವತ್ತಿಗೆ 5 ದಿವಸ ಆಗಿದೆ. ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ತ್ವರಿತವಾಗಿ ಈ ಪ್ರಕ್ರಿಯೆ ನಡೀತಿದೆ, SR ಪ್ರಕ್ರಿಯೆ. ಸುಮಾರು 55% ಫಾರ್ಮನ್ನು ನಾವು 5 ದಿನದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ನಮ್ಮದು ಟೋಟಲು 2,30,792 ವೋಟರ್ಸ್ ಇದ್ದಾರೆ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅದರಲ್ಲಿ ಸುಮಾರು 1,20,920 ಫಾರ್ಮನ್ನು ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ. ಈಗ ನಾಳೆ ನಾಡಿದ್ದು ನಾವು ಡಿಸ್ಟ್ರಿಬ್ಯೂಷನ್ ಮುಗಿಸಿ ಫಾರ್ಮನ್ನು ಕಲೆಕ್ಟ್ ಮಾಡ್ಕೊತೀವಿ. ಕಲೆಕ್ಟ್ ಮಾಡಿ ಅದನ್ನು ಡಿಜಿಟೈಸೇಷನ್ ಮಾಡಿ ಅದನ್ನು ಕಳಿಸ್ಕೊಡ್ತೀವಿ ಮಾಹಿತಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.